ನಿನ್ನಿನ ದಿವಸ ನಮ್ಮ ಬಸನಗೌಡ ಯತ್ನಾಳ್ ಅವರು ಶಾಸನದಾಗ ಎಲ್ಲ ಫ್ಯಾಕ್ಟ್ರಿಯವರು 3250 ಕೊಡತ್ತಾರೆ. ಎಲ್ಲರೂ ಕೊಡತ್ತಾರೆ. 2050 ನೀವು ಕೊಡತ್ತೇರ ನಾವು ಕೊಟ್ಟು ನಮ್ದು ಎಲ್ಲ ನುಕ್ಸಾನ್ ಆಗುದಿಲ್ಲನ್ರಿ. ನಾವು ಫ್ಯಾಕ್ಟ್ರಿ ಹೆಂಗೆ ನಡೆಸೋದಾ ಅಂತ ನೀವು ಕೇಳ್ತಾರೆ. ಎಲ್ಲ ಶಾಸನದಾಗ ಮಾತಾಡ್ತಾರೆ. ಅಲ್ರಿ ನಿಮ್ಮ ಫ್ಯಾಕ್ಟ್ರಿಗೆ ಅಷ್ಟ ನುಕ್ಸಾನ್ ಆಗೈತಿ. ಇವರೆಲ್ಲರೂ ಕೂಡ ಇವ್ರ ಫ್ಯಾಕ್ಟ್ರಿ ನಡೆಸೋರಲ್ಲ. ಇವರೆಲ್ಲರೂ 250 ಸರಳವಾಗಿ ಒಪ್ಕೊಂಡು ಕೊಡತ್ತಾರ. ಅವ್ರ ಆ ಮಾತಿಗೆ ನೀವು ಯಾಕೆ ಒಪ್ಕೊಳ್ಳೋದಿಲ್ಲ? ನೀವು ಯಾಕೆ ಒಪ್ಕೊಳ್ಳೋದಿಲ್ಲ? ಬಹಳ ಜನ ಹಿಂದೂ ಪರವಾಗಿರ್ತಕ್ಕಂಥ ರೈತರು ಇದಾರ ಅಂತ ತಿಳ್ಕೊಂಡ್ರಿ. ಹಿಂದೂ ಪರ ನಾನು ಹಿಡ್ಕೊಂಡು ಎಲ್ಲರೂ ಕೂಡ ನಾ ಇವತ್ತಿನ ದಿವಸ ಸ್ವಾಮೀಜಿ ಆಗಿ ಮಾತಾಡ್ದೇನೆ ಅಂತ ತಿಳ್ಕೊಬೇಡನಿ. ನಾನೊಬ್ಬ ರೈತನಾಗಿ ಮಾತಾಡ್ದೇನೆ ಅಂತ ತಿಳ್ಕೊಳ್ಳಿ. ರೈತರ ಕಣ್ಮನೆಯಾಗಿ ನಾ ಮಾತಾಡ್ದೇನೆ ಅಂತ ತಿಳ್ಕೊಳ್ಳಿ. ಯಾಕೆ ಬೇಕು ಸ್ವಾಮೀಜಿ ಅವ್ರಿಗೆ ಅಂತ ಪ್ರಶ್ನೆ ಹತ್ತಕ್ಕೆ ಹೋಗ್ಬೇಡ್ರಿ. ಸ್ವಾಮೀಜಿ ಅವರು ರೈತರ ಪರವಾಗಿದಾರು, ರೈತರಿಗೆ ಆಗಿದಾರು. ಅವ್ರದ್ದು ಹೊಲ ಇದೆ. ಅವರು ಇವತ್ತಿನ ದಿವಸ ಉಳುಮೆ ಮಾಡ್ತಾರೋ, ಕಬ್ಬು ಹಚ್ತಾರೋ. ಅವ್ರಿಗೆ ಕಷ್ಟ ನಷ್ಟ ಅಲ್ರಿ. ಒಂದು ಮಾತು ಕೇಳಿಲ್ಲ ನೀವು. ಗೊಬ್ಬರ ಎಷ್ಟು ರೇಟ್ ಆಗೈತಿ ಇದನ್ನ ಇಳಿಸ್ರಿ ಅಂತ ಕೇಳಿಲ್ಲ. DAP ಗೊಬ್ಬರ ಇಟ್ಟು ರೇಟ್ ಆಗೈತಿ, ಯೂರಿಯಾ ಗೊಬ್ಬರ ಇಟ್ಟು ರೇಟ್ ಆಗೈತಿ, ಔಷಧಿ ಇಟ್ಟು ರೇಟ್ ಆಗಿದೆ ಅವು ಕೇಳಿಲ್ಲ ನೀವು ಶಾಸನದಾಗ. ಅದ ಒಂದು ಇವತ್ತಿನ ದಿವಸ ರೈತರು ಹೋರಾಟ ಮಾಡಿ, ಚಿನ್ನಪ್ಪ ಪೂಜಾರಿ ಅವರೆಲ್ಲ ಹೋರಾಟ ಮಾಡಿ ಗುಲ್ಲಾಪುರ ಕ್ರಾಸ್ನಾಗ ಎಲ್ಲ ಕಡೆ ಹೋರಾತ್ರಿ ಹೋರಾಟ ಮಾಡಿ 9 ದಿನ ಹೋರಾಟ ಮಾಡಿ ಪಡ್ಕೊಂಡಿರ್ತಕ್ಕಂಥ ಎಲ್ಲರೂ ಕೂಡ ಒಪ್ಪಿರ್ತಕ್ಕಂಥ ಮುಖ್ಯಮಂತ್ರಿ ಒಪ್ಪಿರ್ತಕ್ಕಂಥ ವಿಷಯ. ನೀ ಅದನ್ನ ಇವತ್ತಿನ ದಿವಸ ಕೊಟ್ಟರೆ ನನ್ನ ಫ್ಯಾಕ್ಟ್ರಿ ನುಕ್ಸಾನ್ ಆಗ್ತೈತಿ, ಯಾಕೆ ನೀವು ಇವತ್ತು ದಿವಸ ಇಟ್ಟು ನೀವು ಒಪ್ತೀರಿ ಅಂತ ಕೇಳ್ತೇನೆ ಅಂತಂದ್ರೆ ಮತ್ತೆ ಹೇಳ್ತಾರೆ ನಾವು ಮುಂದೆ ನಾನಾ ಮಂತ್ರಿ ಅಲ್ಲ. ಈಗ ಇವತ್ತಿನ ದಿವಸ ಇದನ್ನ ಎಲ್ಲರೂ ಕೊಟ್ಟದಲ್ಲಿ ನೀವು ಒಪ್ಕೊಳ್ತಾ ಇರಲಿಲ್ಲ. ನಾನು ಮಂತ್ರಿ ಆಗಿ ಬಂದು ಏನ್ ಮಾಡಪ್ಪ ನೀನು ರೈತರಿಗೆ ಏನ್ ನಿನ್ನ ಕೊಡುಗೆ ನೀವು ಒಪ್ಕೋ. ನಿನ್ನೇನು ಮಾತಾಡಿದಿಲ್ಲ. ಇವತ್ತಿನ ದಿವಸ 3300 ಕೊಟ್ಟ ನನ್ನ ಫ್ಯಾಕ್ಟ್ರಿ ನುಕ್ಸಾನ್ ಆಕೈತಿ ಅನ್ನುವಂತ ವಿಚಾರ ಐತೆ. ನಂದ ಫ್ಯಾಕ್ಟ್ರಿ ಹೆಂಗ್ ನಡೆಸೋದ ಅಂತಕ್ಕಂಥ ಒಂದು ವಿಚಾರ ಐತಿ. ಇದನ್ನ ಮಾತಾಡಿದಿಲ್ಲ. ಇದನ್ನ ನಾಳಿನ ಶಾಸನ ಸಭೆ ಒಳಗೆ ನೀವು ರೈತರನ್ನ ಕುರಿತ ಎಲ್ಲ ಹಿಂದೂ ಪರ ರೈತರು ಆಗಿರ್ತಕ್ಕಂಥ ಕುರಿತ 3500 ಕೊಡಕ್ ಸಾಧ್ಯ ಐತಿ, ಪುರೋಡ್ತೈತಿ, ನಾನು ಕೊಟ್ಟೇನು ನೀವು ಕೊಡ್ರಿ ಅಂತೇಳಿ ರೈತರ ಬೆಂಬಲವಾಗಿ ಮಾತಾಡ್ಬೇಕಿನ್ನ. ನಾಳೆ ರೈತರಿಗೆ ಇವತ್ತಿನ ದಿವಸ ನೀವು ಇದನ್ನ ತೋರಿಸ್ಬೇಕು, ಕರುಣೆ ತೋರಿಸ್ಬೇಕು. ರೈತರಿಗೆ ಇವತ್ತಿನ ದಿವಸ ಅವರಿಗೆ ಮನೆ ಹೋಗ್ಬೇಕು. ಇವತ್ತಿನ ದಿವಸ ರೈತರಿಗಾಗಿ ನೀವು ಹುಟ್ಟಿದೆ ಅಂದ ಬಳಕ ರೈತರಿಗಾಗೆ ಇವತ್ತಿನ ದಿವಸ ರೈತರಿದ್ರನ ಜಗತ್ತು ಉಳಿದೈತಿ. ರೈತರಿಗಾಗೆ ಇವತ್ತು ದಿವಸ ನೀವೆಲ್ಲ ಬದುಕಿದಿರಿ. ರೈತರಿಂದೆಲ್ಲ ಕೊಟ್ಟಿರ್ತಕ್ಕಂಥ ನಿಮಗೆಲ್ಲ ಏನೋ ಕೊಟ್ಟಿರ್ತಕ್ಕಂಥ ರೈತರು ಬಂದಿರ್ತಕ್ಕಂಥ ನೀವು ತಿಳ್ಕೊಂಡ ನೀವು ನಾಳಿನ ದಿವಸ ಕ್ಷಮಾಚರಣೆ ಮಾಡ್ಬೇಕು ರೈತರಿಗೆ. ನಾ ಮಾತಾಡಿ ತಪ್ಪಾಗೈತಿ. ನಾ 3500 ಕೊಡಕ್ಕೆ ನಾನು ಕೊಡಿಸ್ತೈತಿ, ನೀವು ಕೊಡ್ರಿ ನಾವು ಕೊಡ್ರಿ, ರೈತರಿಗಾಗಿ ಬದುಕೋಣ, ರೈತರಿಗೆ ಉಳಿಸೋಣ ಅಂತಕ್ಕಂಥ ಮಾತನ್ನ ಎತ್ತಬೇಕು, ಧ್ವನಿ ಎತ್ತಬೇಕು. ಇದನ್ನ ಇನ್ನೇನಿಲ್ಲ ಅದು ಉಲ್ಟಾ ಮಾತಾಡಿ ತೋರಿಸ್ಬೇಕು. ನಾ ಇಲ್ಲಾಂದ್ರೆ ಮತ್ತೆ ಉಗ್ರ ಹೋರಾಟ ಆಕೈತಿ ಸಂಬಂಧ ವಿಚಾರ ಮಾಡಿ ಇವತ್ತಿನ ದಿವಸ ನಾಳಿನ ಸಭೆಯವ್ರು ಮಾತಾಡುವಂತಕ್ಕಂಥ ಮಾತು ನನಗೆ ಈ ಸಭೆಯಲ್ಲಿ ಹೇಳಕ್ಕೆ ಪ್ರಯತ್ನ.